ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ 20ನೇ ಶತಮಾನದ ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ 108ನೇ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ಶ್ರೀ ಕ್ಷೇತ್ರದಲ್ಲಿ 4ನೇ ಬೆಟ್ಟದ ಪದನಾಮ ಅನಾವರಣ ಕಾರ್ಯಕ್ರಮ ಇದೇ ತಿಂಗಳ 9ರಂದು ಜರುಗಲಿದೆ ಅಂತ ಶ್ರೀ ಕ್ಷೇತ್ರದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತ ಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ತಿಳಿಸಿದರು. ಆಚಾರ್ಯ ಶ್ರೀ 108ನೇ ಶಾಂತಿಸಾಗರ ಮಹಾರಾಜರು ಜೈನ ಧರ್ಮದ ಪುನರುಜ್ಜೀವನಕ್ಕೆ ಮಹತ್ವದ ಕೊಡುಗೆ ನೀಡಿದ ತಪಸ್ವಿ. ದಿಗಂಬರ ಮುನಿಗಳ ವಿಹಾರಕ್ಕೆ ಬ್ರಿಟಿಷ್ ಸರ್ಕಾರದಿಂದ ಅನುಮತಿ ದೊರಕಿಸೋಕೆ ಶ್ರಮಿಸಿದರು. 9338ಕ್ಕೂ ಹೆಚ್ಚು ಉಪವಾಸಗಳಿಂದ ಮಹಾ ತಪಸ್ವಿಯಾಗಿದ್ದು ಶ್ರವಣ ಪರಂಪರೆಯ ಪುನರುತ್ಥಾನಕ್ಕೆ ಕಾರಣರಾದವರು. ಅವರ ಪುಣ್ಯ ಸ್ಮರಣೆಗಾಗಿ ವಿಂಧ್ಯಗಿರಿಯ ಪಕ್ಕದ ಬೆಟ್ಟದಲ್ಲಿ 10 ಅಡಿ ಎತ್ತರದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಹಾಗೂ ನವೆಂಬರ್ 9ರಂದು ಗೊಮ್ಮಟ ನಗರದಲ್ಲಿ ಮಹೋತ್ಸವ ಮಧ್ಯಾಹ್ನ 1 ಗಂಟೆಗೆ 4ನೇ ಬೆಟ್ಟದ ಪದನಾಮ ಅನಾವರಣ ಹಾಗೂ ಶಿಲಾಶಾಸನ ಲೋಕಾರ್ಪಣೆ ಜರುಗಲಿದೆ ಅಂತ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಹೇಳಿದರು. 1912ನೇ ಇಸವಿಯಲ್ಲಿ ಆಚಾರ್ಯ ಶಾಂತಿಸಾಗರ ಮಹಾರಾಜರು ಶ್ರವಣಬೆಳಗೊಳಗೆ ಬರ್ತಾರೆ. ಅವಾಗ ಅವರು ಸಾಮಾನ್ಯ ಗೃಹಸ್ಥರಾಗಿದ್ದರು. ಏನು ನಮ್ಮ ರೀತಿಯಾಗಿ ವಸ್ತ್ರಧಾರಿ ಗೃಹಸ್ಥರಾಗಿ ಅವರು ಮನೆಯಲ್ಲಿದ್ದರು. ಅವರು ಅವಾಗ ಇಲ್ಲಿ ಬಂದು ಭಗವಾನ್ ಬಾಹುಬಲಿ ಸ್ವಾಮಿಯ ದರ್ಶನವನ್ನು ಮಾಡಿ ಆ ಸಂದರ್ಭದಲ್ಲಿ ಈ ಶ್ರವಣಬೆಳಗೊಳ ದಕ್ಷಿಣಾಚಾರ್ಯ ಪೀಠದ ಒಂದು ಸ್ವಾಮಿಗಳಾದಂತಹ ಆಗಿನ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಲ್ಲಿ ಅವರು ಮಾರ್ಗದರ್ಶನವನ್ನ ಪಡೆದುಕೊಳ್ತಾರೆ. ಹಾಗೆ ಅವರಿಂದ ಹಲವಾರು ವ್ರತಗಳನ್ನ ನಿಯಮಗಳನ್ನ ಅವರು ಪಡೆದುಕೊಂಡು ಈ ಮೋಕ್ಷ ಮಾರ್ಗದಲ್ಲಿ ಸಾಗುವುದಕ್ಕೆ ಹಾಗೆ ಈ ಸನ್ಯಾಸ ಮಾರ್ಗದಲ್ಲಿ ಸಾಗುವುದಕ್ಕೆ ಅವರ ಮನಸ್ಸು ದೃಢವಾಗುತ್ತದೆ. ಹಾಗೆ ಇಲ್ಲಿಂದ ಹೋದ ನಂತರ 1915ನೇ ಇಸವಿಯಲ್ಲಿ ಅವರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ತಾರೆ. ಅಂತಂದ್ರೆ ಕ್ಷುಲ್ಲಕ ದೀಕ್ಷೆ ಅಂತ ಹೇಳಿ, ಅಂತಂದ್ರೆ ಅವಾಗ ಒಂದು ವಸ್ತ್ರ, ಈ ಕಾಷ್ಟ ವಸ್ತ್ರ ಅವರು ಅದನ್ನ ತೆಗೆದುಕೊಳ್ತಾರೆ. ಅಂದ್ರೆ ಸಂಪೂರ್ಣ ದಿಗಂಬರ ಮುನಿಯಲ್ಲ, ಅದಕ್ಕಿಂತ ಮುಂಚಿನ ಒಂದು ಹಂತ, ಈಗೇನು ನಾವಿದೀವಲ್ಲ ಈ ರೀತಿಯಾಗಿ ಈ ಒಂದು ಹಂತವನ್ನು ಅವರು ಪಡೆದುಕೊಳ್ತಾರೆ. ಅದಾದ ನಂತರ 1-2 ವರ್ಷಗಳಲ್ಲಿ ಅವರು ಈ ದೇಶ ಎಲ್ಲ ವಿಹಾರವನ್ನ ಮಾಡಿ ಹಾಗೆ ಜೈನ ಧರ್ಮದ ಎಲ್ಲ ಆಚಾರ್ಯರು ಬರೆದಂತಹ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ತಿಳಿತದೆ ಏನು ನಮ್ಮ ನಿಜವಾದ ನಾವು ಇರಬೇಕಾಗಿದ್ದಂಥದ್ದು ನಮ್ಮ ಪರಂಪರೆ, ನಾವು ದಿಗಂಬರ ಪರಂಪರೆ. ಅಂದ್ರೆ ಈಗಿನ ಕಾಲದಲ್ಲಿ ಈ ಬ್ರಿಟಿಷರ ಒಂದು ಆಡಳಿತದ ಸಂದರ್ಭಗಳಲ್ಲಿ ನಮಗೆ ದಿಗಂಬರವಾಗಿ ಹೊರಗೆ ವಿಹಾರ ಮಾಡೋದು ಕಷ್ಟ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿರುವ ಎಲ್ಲ ಏನು ಜೈನ ಸಾಧುಗಳು ವಸ್ತ್ರಧಾರಿ ಆಗಿದ್ದಾರೆ ಅಂತ ಹೇಳಿ ಅವರಿಗೆ ತಿಳಿದು ಬರುತ್ತದೆ. ಅವಾಗ ಇಡೀ ದೇಶದಲ್ಲಿ ಒಂದು 3-4 ಜನ ಅಷ್ಟೇ ದಿಗಂಬರ ಮುನಿಗಳಿದ್ರು. ಅವರು ಕೂಡ ಹೇಗಿದ್ರು ಅಂತಂದ್ರೆ ಅವ್ರ ಒಳಗೆ ವಾಸವಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಿಗಂಬರರಾಗಿರ್ತಿದ್ರು. ಹಾಗೆ ಹೊರಗಡೆ ಅವರ ಆಹಾರಕ್ಕೆ ಭಿಕ್ಷೆಗೆ ಅಥವಾ ಹೊರಗಡೆ ವಿಹಾರ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ದೇಶದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಘನ ಉಪಸ್ಥಿತಿಯಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗಿ ವಿವಿಧ ಕಾರ್ಯಕ್ರಮ ಉದ್ಘಾಟಿಸುವರು. ಇವರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಸಚಿವ ಡಿ. ಸುಧಾಕರ್, ಸಂಸದ ಶ್ರೇಯಸ್ ಪಟೇಲ್ ಭಾಗಿಯಾಗುವರು. ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ಅಧ್ಯಕ್ಷತೆ ವಹಿಸುವವರು. ಶಾಸಕರಾದ ಅಭಯ್ ಪಾಟೀಲ, ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ, ರಾಜ್ಯಸಭಾ ಸದಸ್ಯ ನವೀನ್ ಜೈನ್ ಹಾಗೂ ಮಹಾರಾಷ್ಟ್ರದ ಶಾಸಕರು ಹಾಜರಿದ್ದರು.